ಬಣ್ಣ ಹೊಡೆಯುವಾಗ ಕೆಳಗೆ ಬಿದ್ದು ಪೇಂಟರ್ ಮೃತಪಟ್ಟಿರುವ ಘಟನೆ ಮೈಸೂರಿನ ಸಂಕಲ್ಪ ಎನ್ಕ್ಲೇವ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಕ್ಯಾತಮಾರನಹಳ್ಳಿ ನಿವಾಸಿ ಸತೀಶ್ ಮೃತ ದುರ್ದೈವಿ. ಇನ್ನು ಸತೀಶ್ನನ್ನ ಬಣ್ಣ ಹೊಡೆಯಲು ಕರೆದುಕೊಂಡು ಬಂದಿದ್ದ ಕಾಂಟ್ರಾಕ್ಟರ್ ದೀಪಕ್ ವಿರುದ್ಧ ಮೃತನ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಅಡಿ ಸಿಲುಕಿ ಚಾಲಕ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಶಿವಲಿಂಗ ಗ್ರಾಮದ ಬಳಿ ನಡೆದಿದೆ. ಬ್ಯಾಟರಾಯಪ್ಪ ಮೃತ ದುರ್ದೈವಿ. ಘಟನಾ ಸಂಬಂಧ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಡಿ ಅಪ್ಸೈಡ್ అయిపోయింది. ಗಾಡಿ ಅಪ್ಸೈಡ್ అయిపోయింది. ಬಸ್ಗಳಲ್ಲಿ ಕಳ್ಳತನ ಮಾಡ್ತಿದ್ದ ಇಬ್ಬರು ಅಂತಾರಾಜ್ಯ ಕಳ್ಳಿಯರನ್ನ ಬಂಧಿಸಲಾಗಿದೆ. ವೃದ್ಧ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಬಸ್ನಲ್ಲಿ ಮಾಂಗಲ್ಯ ಸರ ಎಗರಿಸ್ತಾ ಇದ್ದ ಕಳ್ಳಿಯರನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ತಮಿಳುನಾಡು ಮೂಲದ ಸುಧಾ, ಅನು ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ 50 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡದ ಉಪನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಂತಾರಾಜ್ಯ ಬೈಕ್ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಎಸಿಪಿ ಸಿದ್ದನಗೌಡ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹುಬ್ಬಳ್ಳಿ ಮೂಲದ ಹೂವಪ್ಪ ಮತ್ತು ಪುಂಡಲಿಕ ಅಂಧರಾಗಿದ್ದಾರೆ. ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ಗೋವಾ ಸೇರಿದಂತೆ ಹಲವೆಡೆ ಈ ಖತರ್ನಾಕ್ ಗ್ಯಾಂಗ್ ಬೈಕ್ಗಳನ್ನು ಕಳ್ತನ ಮಾಡ್ತಾ ಇದ್ರು. ಇನ್ನು ಬಂಧಿತ ಆರೋಪಿಗಳಿಂದ 3,65,000 ಮೌಲ್ಯದ 9 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೈಸೂರಿನ ನಂಜುಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ ರಾತ್ರಿ ವೇಳೆ ಹಸು ಕದಿಯುತ್ತಿದ್ದ ಖದೀಮರನ್ನ ಬಂಧಿಸಲಾಗಿದೆ. ಒಕ್ಕಲಗೇರಿ ಗ್ರಾಮದಲ್ಲಿ ಇತ್ತೀಚೆಗೆ 5 ಜಾನುವಾರುಗಳು ಕಳುವಾಗಿತ್ತು. ಈ ಬಗ್ಗೆ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಸಿಸಿ ಕ್ಯಾಮೆರಾ ಸುಳಿವು ಆಧರಿಸಿ ಕಾರ್ಯಾಚರಣೆ ಆರಂಭಿಸಿದ ಪೊಲೀಸರಿಗೆ ಇಬ್ಬರು ಖದೀಮರು ಸಿಕ್ಕಿಬಿದ್ದಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತನನ್ನ ಬಲಿ ಪಡೆದಿದ್ದ ಚಿರತೆ ಕೊನೆಗೂ ಸರಿಯಾಗಿದೆ. ತಾಳುಬೆಟ್ಟ ಮಾರ್ಗದ ರಂಗಸ್ವಾಮಿ ಒಡ್ಡುವಿನಲ್ಲಿ ಪಾದಯಾತ್ರೆಗೆ ಅಂತೇಳಿ ಹೊರಟಿದ್ದ ಭಕ್ತರ ಮೇಲೆ ದಾಳಿ ಮಾಡಿದ್ದ ಚಿರತೆಯನ್ನ ಅರಣ್ಯಾಧಿಕಾರಿಗಳು ಕೊನೆಗೂ ಸೆರೆ ಹಿಡಿದಿದ್ದಾರೆ. ಡಿಸಿಎಫ್ ಭಾಸ್ಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಡ್ರೋನ್ ಕ್ಯಾಮೆರಾ ಬಳಸಿ ಅಧಿಕಾರಿಗಳು ಚಿರತೆಯನ್ನ ಪತ್ತೆ ಹಚ್ಚಿದ್ದು, ಬಳಿಕ ಚಿರತೆಗೆ ಅರವಳಿಕೆ ಮದ್ದು ನೀಡಿ ಯಶಸ್ವಿಯಾಗಿ ಬಲೆಗೆ ಬೀಳಿಸಿದ್ದಾರೆ. ಜಮೀನಿನಲ್ಲಿ ಮೋಟಾರ್ ಆನ್ ಮಾಡಲು ಹೋಗಿದ್ದ ವ್ಯಕ್ತಿ ಮೇಲೆ ಏಕಾಏಕಿ ಕರಡಿಯೊಂದು ದಾಳಿ ಮಾಡಿರುವ ಘಟನೆ ಶಿವಮೊಗ್ಗ ಶಿಕಾರಿಪುರ ತಾಲೂಕು ಹಾರೋಗಪ್ಪ ಗ್ರಾಮದಲ್ಲಿ ನಡೆದಿದೆ. ಸೋಮ್ಲಾ ನಾಯಕ್ ಎಂಬ ವ್ಯಕ್ತಿ ಮೇಲೆ ಕರಡಿ ದಾಳಿ ಮಾಡಿದ್ದು, ಕುತ್ತಿಗೆ, ಬೆನ್ನು, ಹೊಟ್ಟೆ ಭಾಗದಲ್ಲಿ ಗಂಭೀರ ಗಾಯ ಆಗಿದೆ. ಕರಡಿ ದಾಳಿ ಮಾಡ್ತಾ ಇದ್ದಂತೆ ವ್ಯಕ್ತಿ ಕಿರುಚಾಡಿದ ಶಬ್ದ ಕೇಳಿ ಸ್ಥಳಕ್ಕೆ ಜನರು ಓಡಿ ಬಂದು ಆತನನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆನೇಕಲ್ ತಾಲೂಕಿನಾದ್ಯಂತ ಇತ್ತೀಚೆಗೆ ಅಕ್ರಮವಾಗಿ ನಡೆಸುತ್ತಿದ್ದ ಹಲವು ಸ್ಪಾಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ನಗರದ ನೂತನ ಎಸ್ಪಿ ಚಂದ್ರಕಾಂತ್ ಸೂಚನೆ ಮೇರೆಗೆ ದಾಳಿ ನಡೆದಿದ್ದು, 20ಕ್ಕೂ ಹೆಚ್ಚು ಸ್ಪಾಗಳಿಗೆ ಪೊಲೀಸರು ಬೀಗ ಜಡಿದಿದ್ದಾರೆ. ಜಿಗಣಿಯಲ್ಲಿ 1, ಸೂರ್ಯ ಸಿಟಿಯಲ್ಲಿ 8, ಅತ್ತಿಬೆಲೆಯಲ್ಲಿ 10 ಸ್ಪಾ ಸೇರಿದಂತೆ ಸರ್ಜಾಪುರ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 2 ಸ್ಪಾಗಳಿಗೆ ಪೊಲೀಸರು ಬೀಗ ಹಾಕಿದ್ದಾರೆ. ದುನಿಯಾ ವಿಜಿ ಅಭಿನಯದ ಲ್ಯಾಂಡ್ಲಾರ್ಡ್ ರಿಲೀಸ್ ಬಿಡುಗಡೆಯಾದರೂ ಅಭಿಮಾನಿಗಳಿಗೆ ನಿರಾಸೆ ಉಂಟಾಗಿದೆ. ತುಮಕೂರಿನಲ್ಲಿ ಸಿನಿಮಾ ರಿಲೀಸ್ ಆದರೂ ಪ್ರದರ್ಶನ ನೀಡದ ಮಧುಗಿರಿಯಲ್ಲಿರುವ ಶಾಂತಲಾ ಥಿಯೇಟರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ.
ಉದ್ದೇಶಪೂರ್ವಕವಾಗಿ ಥಿಯೇಟರ್ನಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಶೋ ರದ್ದು ಮಾಡಿದ್ದಾರೆ ಅಂತ ಆರೋಪಿಸಿ ದುನಿಯಾ ವಿಜಯ್ ಮೋಸ ಮಾಡ್ತಿದ್ದಾರೆ ಅಂತ ಆಕ್ರೋಶಗೊಂಡು ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಫಿಲಮ್ ನೋಡೋಣ, ನಮ್ಮ ದುನಿಯಾ ವಿಜಯ್ ಬಾಸ್ತು ಅಂತ ಫಿಲಮ್ ನೋಡೋಣ ಅಂತ ಬಂದಿದ್ದಾಗ ನಾವಿಲ್ಲಿ ಪಟಾಕಿ ಹಾರ ಎಲ್ಲ ತಂದು ಇಕ್ಕೊಂಡಿದ್ವಿ. ಅವ್ರನ್ನ ಬಂದ್ವಿ, ನಾವು ಬೆಳಗಿನ ಜಾವ 7:30-8 ಗಂಟೆಗೆ ಬಂದಿದ್ವಿ. ಎಲ್ಲ ಬಂದ್ಬಿಟ್ಟು ಅಲ್ಲಿ ಹಾರ ಹಾಕಿ ಎಲ್ಲ ಇದಾಗಿ ಹೋಗಿ ಮಾಡಿ ಎಲ್ಲ ಹೋದ್ವಿ. ತಿರ್ಗಾ ಬಂದು ಟಿಕೆಟು ಅವರು ಕೊಡ್ತಿಲ್ಲ ಅಂತ ಕೇಳಿದ್ವಿ. ಯಾಕೆ ಅವರು ಒಂಥರ ಯೋಚನೆ ಮಾಡ್ತಾಯಿದ್ರು ಟಿಕೆಟ್ ಕೊಡೋದಕ್ಕೆ. ಅವಾಗ ಹೋಗಿ ಕೇಳಿದ್ವಿ ಮ್ಯಾನೇಜರ್ನ, ಸರ್ ಯಾಕೆ ಸರ್ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಕೇಳಿದ್ಕೆ ಒಂದು 5 ನಿಮಿಷನಪ್ಪ ಕೊಡ್ತೀವಿ ಅಂತಂದರು. ತಿರ್ಗಾ ಎಲ್ಲ ಹುಡುಗರೆಲ್ಲ ಹೋಗಿ ತಿರ್ಗಾ ಕೇಳಿದ್ರು. ಅವರು ಒಂದು 5 ನಿಮಿಷನಪ್ಪ ಅಂತ ತಿರ್ಗಾ 5 ನಿಮಿಷ ಅಂತಂದರು. ತಿರ್ಗಾ ಹೋಗಿ ಕೇಳಿದ್ರೆ ಈಗ ಇಲ್ಲಪ್ಪ ಇವಾಗ ಸ್ಟಾರ್ಟ್ ಮಾಡೋಣ, ನಾವು 2:30 ಸ್ಟಾರ್ಟ್ ಮಾಡ್ತೀವಿ ಅಂತ ಸರ್. ಇದು ಹಿಂಗೆ ಆಯಿತು ಅಂದರೆ ಇವತ್ತೇನೋ ಫಿಲಮ್ ಸ್ಟಾರ್ಟ್ ಮಾಡಲಿದ್ರೆ ನಾವು ಇದೇ ಥರ ಎಲ್ಲ ಹುಡುಗರು ಹೋಗಿ ಧರಣಿ ಕೂತ್ಕೊಂತೀವಿ. ದುನಿಯಾ ವಿಜಯ್ ಬಾಸ್ಗೆ, ದುನಿಯಾ ವಿಜಯ್ ಬಾಸ್ಗೆ, ಬೇಕೇ ಬೇಕು ಫಿಲಂ, ಬೇಕು ಬೇಕೇ ಬೇಕು ಬೇಕೇ. ಡಿಂಪಲ್ ಕ್ವೀನ್ ರಚಿತಾ ರಾಮ್, ನಟ ಜೈದ್ ಖಾನ್ ಅಭಿನಯದ ಕಲ್ಟ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಮಂಡ್ಯದ ಸಂಜಯ್ ಚಿತ್ರಮಂದಿರದಲ್ಲಿ ಕಲ್ಟ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು, ಥಿಯೇಟರ್ ಹೊರಗೆ ಸಿನಿಪ್ರಿಯರು ಪಟಾಕಿ ಸಿಡಿಸಿ ಬೃಹತ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದರು. ಮಾಜಿ ಮೂಡಾ ಅಧ್ಯಕ್ಷ ನಹೀಂ, ಯುವ ಮುಖಂಡ ವಿಜಯ್ ಕುಮಾರ್, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಸುನಿಲ್ ಸೇರಿದಂತೆ ಅಭಿಮಾನಿಗಳು ಕಲ್ಟ್ ಸಿನಿಮಾ ಯಶಸ್ವಿಯಾಗಿ ನಡೆಯುವಂತೆ ಶುಭ ಕೋರಿದ್ದಾರೆ.